ಆಗ್ತಿಲ್ಲ ಬಟ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಏನಾದರೂ ತುಂಬ ತುಂಬ ಸಂತೋಷ ನೀವೆಲ್ಲರೂ ಬಂದಿದ್ದು, ನಿಮ್ಮೆಲ್ಲರ ಸಪೋರ್ಟ್. ಅವರೇನು ಇವತ್ತಿಲ್ಲಿ ನಿಂತಿದ್ರೆ ಇವರು ಫೆಲ್ಟ್ ರಿಯಲಿ ಪ್ರೌಡ್, ಅಷ್ಟೇ ಪ್ರೌಡ್ ನಾನು ಫೀಲ್ ಮಾಡ್ತಾ ಇದ್ದೀನಿ. ಶಿವಣ್ಣ, ಉಪೇಂದ್ರ ಸರ್ and Ganesh sir, Devrat sir, and all each and every person, Sadhuji, each and every person, I'm so grateful that you have come, and all the media people, ನೀವು ಬಂದಿದ್ದು, ನಿಮ್ಮ ಸಪೋರ್ಟು ನನಗೆ ತುಂಬ ಸಂತೋಷ. ನಾನು ಈ ಥರ ನಿಮ್ಮ ಮುಂದೆ ನಿಂತ್ಕೊಂಡು ರಾಮು ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ಕನಸನ್ನು ಅಂದ್ಕೊಂಡಿಲ್ಲ. ಆ್ಯಂಡ್ ರಾಮು ಅವ್ರು ಇಲ್ಲ ಅಂತ ನನಗೆ ಅನ್ನೋದು ಬರ್ತಾನೆ ಇಲ್ಲ. ಅವರಿದ್ದಾರೆ, ಮೋಸ್ಟ್ಲಿ ಅವರು ಎಲ್ಲೋ ಚೆನ್ನೈಯಲ್ಲಿ ವರ್ಕೆಲ್ಲ ಹೋಗಿದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅವ್ರ ಪರವಾಗಿ. ರಾಮು ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಆ್ಯಸ್ ಎ ಪರ್ಸನ್ ಅವ್ರ ಮನಸ್ಸು, ಅವ್ರ ಇಷ್ಟ, ಅವ್ರ ಏನು ಕನಸು. ರಾಮು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬರೀ ಸಿನಿಮಾನೇ, ಅವರು ಬರೀ ಸಿನಿಮಾ. ಅವರು ಯಾವಾಗಿಂದ ಒಂದು ಪ್ರಿಂಟ್ ಹತ್ಕೊಂಡು ಒಂದು ಫಸ್ಟ್ ಟೈಮ್ ಅವ್ರು ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತನಕ ಬರೀ ಸಿನಿಮಾ. ಕಷ್ಟ ಸಿನಿಮಾ, ದುಃಖ ಸಿನಿಮಾ, ನಗು ಸಿನಿಮಾ, ಸಂತೋಷ ಸಿನಿಮಾ. ಅವ್ರಿಗೆ ಏನೇ ಬಂದರೂ ಸಿನಿಮಾ. ಸೊ ಅದು ಬಿಟ್ಟು ಅವ್ರಿಗೇನು ಗೊತ್ತಿಲ್ಲ, ಅವ್ರೇನು ಮಾಡಿದ್ರೂ ಇಲ್ಲ. ಹೋಗಲಿ ಬೇರೆ ಏನಾದ್ರು ಬಿಸ್ನೆಸ್, ನೋ, ಬರೀ ಸಿನಿಮಾ ಅಷ್ಟೇ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಕರ್ನಾಟಕದಲ್ಲಿ ತುಂಬ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬಗ್ಗೆ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬೆಳಿಬೇಕು ಇದನ್ನೋದು ತುಂಬ ಅವ್ರಿಗೆ ಕನಸು. ಅವರು ಬಿಫೋರಿಂದನೇ ನಮ್ಮ ಪಿಕ್ಚರ್ ಎಂಟೈರ್ ಕರ್ನಾಟಕ ಜನ ಮೆಚ್ಚುಗೆ ಕೊಡಬೇಕು, ಇಷ್ಟಪಡಬೇಕು. ಅವ್ರು ಮಾಡೋ ಪಿಕ್ಚರ್ಸು ಹಬ್ಬ ಥರ ಇರೋದು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಅವರು ಕನ್ನಡದಲ್ಲಿ ಏನೇ ಪಿಕ್ಚರ್ ರಿಲೀಸ್ ಆದ್ರೂ, ಯಾವುದೇ ಪಿಕ್ಚರ್, ಚಿಕ್ಕ ಪಿಕ್ಚರ್ ಆಗಲಿ ದೊಡ್ಡ ಪಿಕ್ಚರ್ ಆಗಲಿ ಹಿಟ್ ಆದರೆ ಫಸ್ಟ್ ಸಂತೋಷ ಪಡೋರು ರಾಮು ಅವರು. ನಮ್ಮ ಕನ್ನಡದಲ್ಲಿ ಒಂದು ಹಿಟ್ ಬಂತು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅಪ್ಪಾಜಿ ಇರುವಾಗ ರಾಜ್ಕುಮಾರ್ ಅವ್ರ ಮುಂಚೆ ಆ ಪಿಕ್ಚರ್ಸಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇಸ್ ಟು ಬಿ ಟಾಪ್. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಕಥೆ ಎಲ್ಲ ತಗೊಂಡು ಬೇರೆ ಭಾಷೆಯಲ್ಲಿ ಮಾಡ್ತಾಯಿದ್ರು, ನಮ್ಮ ಟ್ಯೂನ್ಗಳು ತಗೊಂಡು ಬೇರೆ ಇದರಲ್ಲಿ ಮಾಡ್ತಾಯಿದ್ರು. ಆ ಒಂದು ಯಾವಾಗಲೂ ಇರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಯಾವಾಗಲೂ ಅವರು ಮಾತಾಡ್ತಾ ಇರ್ತಾರೆ. ಅವ್ರ ಮಕ್ಕಳ ಹತ್ರನೂ ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು. ಅವ್ರ ಸಿನಿಮಾ ಬಗ್ಗೆ, ಅವ್ರ ಪ್ಯಾಷನ್ನು, ದೇರ್ ಇಸ್ ನೋ ವರ್ಡ್ಸ್ ಅಂತ ಒಂದು ಅವರು ಇದು. ಈಗ ಅರ್ಜುನ್ ಗೌಡ ಪಿಕ್ಚರ್ ಬಗ್ಗೆ ಹೇಳಬೇಕು ಅಂದರೆ ಏನು ನನಗೂ ಗೊತ್ತಿಲ್ಲ. ಅವರು ಎಷ್ಟು ಮಟ್ಟಿಗೆ ಈ ಪಿಕ್ಚರಲ್ಲಿ ಒಂದು ಇನ್ವಾಲ್ವ್ಮೆಂಟು, ಸ್ಪೆಷಲು ಏನು ಅನ್ನೋದು ತುಂಬ ಆಶ್ಚರ್ಯ. ಯಾವಾಗಲೂ ರಾಮು ಅವರು ಪ್ರತಿ ಪಿಕ್ಚರು ಏನು ಪಿಕ್ಚರ್ ಮಾಡಿದ್ರು ಡೈರೆಕ್ಟ್ರಿಗೆ ಹೇಳೋರು, ನಾನು ನಿಮಗೆ ಬಿಡ್ತಾ ಇದ್ದೀನಿ, ನೀವು ಈ ಪಿಕ್ಚರ್ ಈ ಥರ ಮಾಡಬೇಕು, ಒಂದು ಹಬ್ಬ ಥರ ಇರಬೇಕು, ಜನ ನೋಡಿದ್ರೆ ಮರಿಬಾರ್ದು ಅಂಥ ಪಿಕ್ಚರ್ ಮಾಡಬೇಕು ಅಂತ ಅವ್ರಿಗೆ ಹೇಳಿಬಿಟ್ಬಿಡೋರು. ಈವನ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಹಂಸಲೇಖ ಅವರಾಗಲಿ ಎಲ್ಲ ಅವ್ರಿಗೆ ಬಿಟ್ಬಿಡೋರು. ಬಟ್ ಈ ಪಿಕ್ಚರಲ್ಲಿ ಅವರು ಎಂಟೈರ್ ಕ್ಯಾರೆಕ್ಟರ್, ಅವರೇ ಡೈರೆಕ್ಟರ್ ಆಗಿ, ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅವರೇ ಡಿಸೈನರ್ ಆಗಿ, ಅವರೇ ಎಡಿಟರ್ ಆಗಿ ಇಷ್ಟೊಂದು ಕ್ಯಾರೆಕ್ಟರ್ ಇಟ್ಕೊಂಡು ಪ್ರತಿಯೊಂದು ಎಷ್ಟೊಂದು ಇನ್ವಾಲ್ವ್ ಆಗಿ ಈ ಪಿಕ್ಚರ್ ಮಾಡಿದ್ದಾರೆ. ನಿದ್ದೆ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅರ್ಜುನ್ ಗೌಡ ಪಿಕ್ಚರು. ಶಂಕರ್ ಅವರು ಅವ್ರ ಬಾಡಿ ಒಂದು ಪಾರ್ಟ್ ಥರ ಆಗಿಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದರೆ ಶಂಕರ್, ನೈಟ್ ಎದ್ದರೆ ಶಂಕರ್. ಅವರು ಯಾವಾಗಲೂ ಅವ್ರ ಫೋನ್ ನೋಡಿದ್ರೆ 100 ಬರೀ ಅರ್ಜುನ್ ಗೌಡ ಪಿಕ್ಚರ್ ಬಗ್ಗೆ. ಹಿ ವಾಸ್ ಟೇಕನ್ ಸೋ ಮಚ್ ಸ್ಪೆಷಲಿ ಪಿಕ್ಚರ್. ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಒಂದು ಡಿಸೈನಲ್ಲಿ ಕೂಡ ಎಂಥ ಒಂದು ಫೋಟೋ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಕೂಡ ಎಂಥ ಒಂದು ಮ್ಯೂಸಿಕ್ ಇರಬೇಕು, ಹಿಂಗೆ ಸೌಂಡ್ ಇರಬೇಕು, ಹಿಂಗಿರಬೇಕು. ನಾನು ಕೇಳಿದೆ, ಏನು ಪುಟ್ಟ ಇಷ್ಟೊಂದು ಅಂತೇಳಿ. ಇಲ್ಲ, ನಾನು ಮತ್ತೆ ಇನ್ನೊಂದು ಹಬ್ಬ ಮಾಡಬೇಕು, ಸಿಬ್ಬಂದ ಮರಿ ಥರ, AK-47 ಥರ, ಲಾಕಪ್ ಡೆತ್ ಥರ ಮತ್ತೆ ಒಂದು ಹಬ್ಬ ಕೊಡಬೇಕು ಇಂಡಸ್ಟ್ರಿಗೆ. ಅದು ನಾನು ನೋಡಬೇಕು, ಆ ಒಂದು ಸಕ್ಸಸ್ ನೋಡಬೇಕು.
ಅಂತೇಳಿ ತುಂಬಾ ಅವರು ಈ ಪಿಕ್ಚರ್ಗೆ ಇನ್ವಾಲ್ವ್ ಮಾಡಿದ್ದಾರೆ. ನೀವೀಗ ಟ್ರೈಲರ್ ನೋಡ್ತಾ ಇರೋದು, ಸಾಂಗ್ ನೋಡ್ತಾ ಇರೋದು ಜಸ್ಟ್ ಒಂದು 10-20%, ಬಟ್ ಪಿಕ್ಚರ್ ನೋಡಿದ್ರೆ ನನಗೆ ನಂಬಿಕೆ ಬರಲಿಲ್ಲ. ನಾನು ಅವರು ಎಡಿಟಿಂಗಲ್ಲಿ 3 ಗಂಟೆ 4 ಗಂಟೆಗೆ ಬರೋರು, ಶಂಕರು ಬರೀ ಪ್ರತಿಯೊಂದು ಸೆಕೆಂಡು ಏನಾಯ್ತು. ಶಂಕರ್ ಅವರು 2 years ಇಂದ ಅವರು ರಾಮು ಅವ್ರ ಜೊತೆಲೇ ಇದ್ಬಿಟ್ರು. ಥ್ಯಾಂಕ್ ಯು ಶಂಕರ್. 24 ಬಾರ್ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಒಂದು ಸೆಕೆಂಡ್ ಭಯ ಆಯಿತು. ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಇಷ್ಟೊಂದು ಮಾಡ್ತಾ ಇದ್ದಾರೆ, ಪಿಕ್ಚರ್ ಹೆಂಗಿದೆ ಏನು ಅನ್ನೋದು ಎಲ್ಲೋ ಒಂದು ಕಡೆ ಏನು ನೋಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ನೋಡಿ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿರೋದು, ಅವರು ಮೈಂಡಲ್ಲಿರೋದು ಬಂದಿರುತ್ತಾ ಅನ್ನೋ ಒಂದು ಭಯ. ಯಾಕಂದರೆ ಅವ್ರು ಅಷ್ಟೊಂದು ಟೆನ್ಷನ್ ತಗೊಂಡು, ಅಷ್ಟೊಂದು ಸ್ಟ್ರೆಸ್ ತಗೊಂಡು, ನಿದ್ದೆ ಇಲ್ಲದೆ ಇಷ್ಟೊಂದು ಮಾಡ್ತಾ ಇದ್ದಾರೆ. ಏನು ಬಿಕಾಸ್ he want to see again that big bang in Ramu films. ನಾನು ಸರಿ ಅಂತೇಳಿ ಪಿಕ್ಚರ್ ನೋಡೋಣ, ನನಗೆ ಇಷ್ಟು ದಿವಸ ನೋಡೋಕ್ಕೆ ಇಟ್ಸ್ ನಾಟ್ ಏಬಲ್ ಟು ಸಿ. ಸೊ ಮಕ್ಕಳನ್ನ ಕರ್ಕೊಂಡು ಪಿಕ್ಚರ್ ನೋಡಿದೆ. ನನಗೆ ಒಂದು ಸೆಕೆಂಡು ಹೆಂಗೆ ಅನಿಸುತ್ತೋ ಅಂದರೆ, ಪ್ರತಿಯೊಂದು ಫ್ರೇಮಲ್ಲಿ ರಾಮು ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್, ಪ್ಯಾಷನ್, ಆ ಪ್ರೀತಿ, ಆ ಒಂದು ಸಕ್ಸಸ್ ನೋಡಬೇಕು ಅನ್ನೋ ಒಂದು ಎವ್ರಿಥಿಂಗ್ ಐ ಸಾ ಇನ್ ದಿಸ್ ಫಿಲಮ್. ನನಗೆ ಶಾಕ್ ಆಗೋದು, ಓ ಮೈ ಗಾಡ್, ಈ ಥರ ಇದೆಯಾ ಪಿಕ್ಚರ್. ಆ್ಯಂಡ್ ಐ ಶುಡ್ ರಿಯಲಿ ಪ್ರೇ ಶಂಕರ್. ಈಗ ಒಬ್ಬರ ಮನಸ್ಸು ತಿಳ್ಕೊಳ್ಳೋದು ತುಂಬ ಕಷ್ಟ. ಅಂಥದ್ದು ಮನಸ್ಸಲ್ಲಿ ಇರೋದನ್ನ, ಅವ್ರ ಮೈಂಡಲ್ಲಿ ಇರೋದನ್ನ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ ಶಂಕರ್. ರಿಯಲಿ ಇಟ್ಸ್ ವೆರಿ ಗ್ರೇಟ್. ಮ್ಯೂಸಿಕ್ ಹೇಳೋಕ್ಕೆ ಅವಶ್ಯಕತೆ ಇಲ್ಲ, ಇಟ್ಸ್ ಕಿಲ್ಡ್ ಇಟ್. ನಿಜವಾಗ್ಲೂ ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸೌಂಡ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಪಿಕ್ಚರ್ ಹೆಂಗೆ ಸ್ಪೀಡಾಗಿ ಹೋಗಿದೆ, ಎಡಿಟ್ರು ಒಂದು ಡಿಫ್ರೆಂಟ್ ಎಡಿಟಿಂಗ್ ಸ್ಟೈಲ್ ಮಾಡಿದ್ದಾರೆ ಈ ಪಿಕ್ಚರು. ಎವ್ರಿಥಿಂಗ್ ಈಸ್ ಸಮಥಿಂಗ್ ಮಿರಾಕಲ್. ಹೆಂಗೆ ನನಗೆ ಅನಿಸ್ತಂದ್ರೆ, ಹೆಂಗೆ ಇಷ್ಟೊಂದು ಹೆಂಗೆ ಕೂತ್ಕೊಂಡಿದೆ. ಮೇ ಬಿ ಹಿ ವಾಂಟ್ಸ್ ಟು ಸಿ ಎಂಟೈರ್ ಕರ್ನಾಟಕ ಹ್ಯಾಪಿನೆಸ್ ಫ್ರಮ್ ಅಪ್. ಕೆಳಗಡೆ ನಂಗೆ ಸಾಕಾಗಲ್ಲ ಎಲ್ಲ ಹ್ಯಾಪಿನೆಸ್ ನೋಡೋಕ್ಕೆ. ಸೊ ನಾನು ಮೇಲೋಗಿ ನೋಡ್ತೀನಿ ಅಂತ ಮಾಡಿದ್ರ. ನಿಜವಾಗ್ಲೂ ಹೇಳಬೇಕು ಅಂದರೆ, ಅವರು ಹಾಸ್ಪಿಟ್ಲ್ ಹೋಗಿದ್ದಿದ್ರು, ಹಿ ವಾಸ್ ಟಾಕಿಂಗ್ ಫಾರ್ ದ ಹೋಲ್ ಅರ್ಜುನ್ ಗೌಡ ಟೀಮ್. ಹಾಸ್ಪಿಟ್ಲಲ್ಲಿ ಕೂಡ ಬರೀ ಶಂಕರ್ಗೆ ಫೋನ್ ಮಾಡೋದು, ಧರ್ಮ ಅವ್ರಿಗೆ ಫೋನ್ ಮಾಡೋದು, ಇವ್ರಿಗೆ. ನನಗನ್ಸುತ್ತೆ ಕೊನೆಯ ಉಸಿರು ಬಿಡುವಾಗಲೂ ಅವರು ಅರ್ಜುನ್ ಗೌಡ ಪಿಕ್ಚರ್ ರಿಲೀಸ್ ಮಾಡಬೇಕು, ಎಲ್ಲರೂ ಪಿಚ್ಗೆ ನೋಡಬೇಕು ಅನ್ನೋಂತಾನೆ ಆಗಿದೆ. He loves cinema so much. ಕೊನೆಯ ಉಸಿರುವರೆಗೂ ಬರೀ ಸಿನಿಮಾ. ಬಟ್ ಮಕ್ಕಳಿಗೂ ಹಂಗೆ ಬರೀ ಸಿನಿಮಾ ಬಗ್ಗೆ ಮಾತಾಡೋದು. ಸಿನಿಮಾ ಥಿಯೇಟ್ರಿಗೆ ಇವ್ರು ಚಿಕ್ಕ ವಯಸ್ಸಿಂದಾನೇ ಕರ್ಕೊಂಡು ಹೋಗ್ಬಿಡೋರು ಥಿಯೇಟ್ರಿಗೆ. ಫಸ್ಟ್ ಇದು ಹಿಂಗೆ ಸಿಂಗಲ್ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಜನ, ಆ ಮೆಚ್ಚುಗೆ, ಆ ವಿಸಿಲ್ಸು ಅನ್ನೋದು ಅವರು ಆಲ್ವೇಸ್. ಈ ಕೋವಿಡ್ ಟೈಮಲ್ಲಂತೂ ನಾನು ಇಷ್ಟು ವರ್ಷ ಇಂಡಸ್ಟ್ರಿ ಇರೋದು, ನನಗೆ ಎಕ್ಸ್ಪೀರಿಯನ್ಸ್, ಇವರಿಬ್ಬರಿಗೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಅವ್ರಿಗೆ ಹೇಳ್ಕೊಟ್ರು. ಇನ್ನೊಂದು, ನಾನು ಪ್ರಜ್ವಲ್ ಅವ್ರ ಬಗ್ಗೆ ಹೇಳಬೇಕು. ನಾನು ಪಿಕ್ಚರ್ ನೋಡುವಾಗ ಪ್ರಜ್ವಲ್ ಜೊತೆಲಿದ್ರು. ನಿಜವಾಗ್ಲೂ ಒಂದು ದೊಡ್ಡ ಶಾಕ್ ಏನಂದರೆ, ಪ್ರಜ್ವಲ್ ಇಸ್ ನಾಟ್ ಪ್ರಜ್ವಲ್ ಇನ್ ದಿಸ್ ಫಿಲಮ್. ನೀವು ಟ್ರೈಲರಲ್ಲಿ ನೋಡೋದು ಏನೋ ಶಂಕರ್ ಅವ್ರು ಮುಚ್ಚಿಟ್ಟಿದ್ದಾರೆ. ಅವ್ರ ಪಿಕ್ಚರಲ್ಲಿ ದ ಬೆಸ್ಟ್ ಥಿಂಗ್ ಹಾಕಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಪ್ರಜ್ವಲ್ ಇಸ್ ಟೋಟಲಿ ಲುಕಿಂಗ್ ಡಿಫ್ರೆಂಟ್. ಟೋಟಲಿ ಅವ್ರ ಬಾಡಿ ಲ್ಯಾಂಗ್ವೇಜ್, ಇದರಲ್ಲಿ ಒಂದು 4 ಕ್ಯಾರೆಕ್ಟರ್ಸ್ ಇದೆ. 4 ಕ್ಯಾರೆಕ್ಟರ್ಸ್ಗೂ ಒಂದೊಂದಕ್ಕೂ ಡಿಫ್ರೆನ್ಸೇ ಇಲ್ಲ. ಆ ಥರ ಅವ್ರು ಮಾಡಿರೋ ಗುಲಾಮ, ಸಾಗರ್, ಪ್ರೀವಿಯಸ್ ಫಿಲ್ಮ್ಸ್ ಎಲ್ಲ ನೋಡಿದೆ. ಬಟ್ ಇದರಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದ್ದಾರೆ. ಅವ್ರ ಆ್ಯಕ್ಷನ್ ಸ್ಟೈಲೇ ಬೇರೆ ಥರ ಇತ್ತು, ಅವ್ರ ಡೈಲಾಗ್ ಡೆಲಿವರಿನೇ ಬೇರೆ ಥರ ಇತ್ತು.
ನಾನು ಕೇಳಿದೆ ಪ್ರಜ್ವಲ್, ಹಿಂಗೆ ಪ್ರಜ್ವಲ್ ಅಂದರೆ ಪ್ರಜ್ವಲ್ ಶಾಕ್ ಆಗ್ಬಿಟ್ಟಾಕ ಆದರೆ ನನಗೂ ಗೊತ್ತಿಲ್ಲ ಇದು ನಾನೇ ಮಾಡಿದ್ನ ಅಂತ ಅನ್ಸ್ಬಿಡ್ತು. ನನಗೆ ಒಂದು ಸೆಕೆಂಡ್ ಇರಿ ನಾನು ಫಸ್ಟ್ ಡೈಜೆಷನ್ ಮಾಡ್ಕೊಳ್ತೀನಿ, ಇಟ್ಸ್ ಮೀ ಅಂತ ಹೇಳಿದ್ರು. ರಿಯಲಿ ಅಷ್ಟು ಮಟ್ಟಿಗೆ ಪ್ರಜ್ವಲ್ ಆ್ಯಕ್ಟ್ ಮಾಡಿದ್ರು. ಪ್ರಿಯಾಂಕಾ ತಿಮೇಶ್ ಆಲ್ಸೋ ಶಿ ಹ್ಯಾಸ್ ಡನ್ ವೆರಿ ಗುಡ್ ಜಾಬ್. ನಿಮ್ಮ ಕ್ಯಾರೆಕ್ಟರ್ ತಕ್ಕ ಸೋ ಕ್ಯೂಟಾಗಿ ಪ್ಲೇಡ್. ಸಾಧು ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಈಸ್ ಎ ಕಿಲ್ಲರ್. ಅವ್ರು ನೋಡಿದ್ರೆ ನನಗೂ ಬರುತ್ತೆ ಅವರು ಸೀನ್ಸ್ ಮಾಡಿದ್ರೆ. ನಾನು ನನ್ನ ಬಗ್ಗೆ ರಾಮು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದು ವರ್ಷಗಟ್ಟಲೆ ಹೇಳ್ಕೊಂಡು ಹೋಗಬೇಕು. ಸೊ ನಾವು ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ಅರ್ಜುನ್ ಗೌಡ ಫಿಲ್ಮ್. ಅರ್ಜುನ್ ಗೌಡ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ಈಗ ಎಂಟೈರ್ ಕರ್ನಾಟಕಕ್ಕೆ, ಎಂಟೈರ್ ಕಲಾಭಿಮಾನಿಗಳು ದೇವರಿಗೆ ಒಂದೇ ಒಂದು ಕೇಳ್ಕೊಳ್ತಾ ಇದ್ದೀನಿ. ಅವ್ರು ತುಂಬ 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 ಇಂಟ್ರೆಸ್ಟ್ ಇಟ್ಕೊಂಡು ಪಿಕ್ಚರ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಹಿಂಗೆ ಆಗುತ್ತೆ ಅಂತ ಅವರು ಅನ್ಕೊಂಡಿಲ್ವೇನು. ನಾನು ಒಂದೇ ಒಂದು ರಿಕ್ವೆಸ್ಟ್, ಎವ್ರಿ ಎಂಟೈರ್ ಕರ್ನಾಟಕ ಈ ಪಿಕ್ಚರ್ ನೋಡಿ ನೀವು ಮೆಚ್ಚುಗೆ ಮಾಡಿಕೊಂಡು ನಿಮ್ಮ ಸಂತೋಷ ನೋಡಿ ಅವ್ರಿಗೆ ಖುಷಿ ಆಗುತ್ತೆ, ಅವ್ರನ್ನ ಖುಷಿ ಪಡಿಸಿ. ದಟ್ಸ್ ವಾಟ್ ಐ ವಾಂಟ್ ಟು ಆಸ್ಕ್. ಇನ್ನು ಇದೇ ಅವರು ಇದ್ದು ಕೊನೆ ಪಿಕ್ಚರ್ ಅಂತ ಮಾತ್ರ ನಾನು ಅನ್ಕೊಳ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ಇನ್ನು ಮುಂದೆ ರಾಮು ಫಿಲ್ಮ್ಸಲ್ಲಿ ಏನೇ ಪಿಕ್ಚರ್ ಅವರಿದ್ದೇ ಮಾಡಿಸ್ತಾ ಇದ್ದಾರೆ ಅಂತಲೇ ನಾವು ಅನ್ಕೊಳ್ಳೋಣ. ಹೀ ಈಸ್ ದೇರ್ ವಿತ್ ಅಸ್, ಹಿ ವೋಂಟ್ ಗೋ ಎನಿವೇರ್, ಹಿ ಈಸ್ ಆಲ್ವೇಸ್ ವಿತ್ ಅಸ್. ಇನ್ನೊಂದ್ಸಲ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಎಸ್ಪೆಷಲಿ ಫುಲ್ ಮೀಡಿಯಾ ಅವ್ರಿಗೆ ಇಂಥ ಒಂದು ಪೊಸಿಷನ್, ನಿಮ್ಮ ಸಪೋರ್ಟು, ಜನರ ಸಪೋರ್ಟ್, ಇವನ್ ಎವ್ರಿಬಡಿ ಸಪೋರ್ಟ್ ಇದ್ದ ಅವರು ಇಂಥ ಒಂದು ಪೊಸಿಷನ್ಗೆ ಬಂದಿದ್ದಾರೆ. ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಬೇಕು. ಇನ್ನು ಮುಂದೆ ರಾಮು ಫಿಲ್ಮ್ಸನ್ನು ಐ ಹ್ಯಾವ್ ಟು ಟೇಕ್ ಅನ್ನೋ ಒಂದು ಸಪೋರ್ಟ್ ನೀವು ನನಗೆಲ್ಲರಿಗೂ ಕೊಡಬೇಕು. ಸ್ಪೆಷಲಿ ಹೂ ಸಿಟಿಂಗ್ ಓಯರ್, ಶಿವಣ್ಣ, ದೇವರಾಜ್ ಸರ್, ಲಾಕ್ಲಿನ್ ಸರ್, ಗಣೇಶ್, ನೀವೆಲ್ಲರ ಸಪೋರ್ಟ್ ನಿಮಗೆ ಇರಬೇಕು.